ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ತೇಜು, ನನ್ಗೆ ದೃಷ್ಟಿ ತೆಗಲ್ವೇನ? ಬೇ ಬ್ರದರ್, ನಿಮ್ಗೆ ಯಾಕೆ ದೃಷ್ಟಿ? ನೀವೇ ದೃಷ್ಟಿ ಬೊಂಬೆ ತರ ಇದ್ದೀರಾ. ಇದು ಯಾಕೋ ಸ್ವಲ್ಪ ಓವರ್ ಆಗಿಲ್ವಾ? ಮತ್ತಿನ್ನೇನು, ಯಾರಿಗೂ ಲೈನ್ ಹೊಡಿಯಲ್ಲ ಅಂತೀರಾ, ಮದುವೆ ಆಗಲ್ಲ ಅಂತೀರಾ. ನೀವೇನ್ ಡ್ರೆಸ್ ಮಾಡಿದ್ರು ಏನ್ ಪ್ರಯೋಜನ? ಇಲ್ಲಪ್ಪ, ಮದ್ವೆಗಿದ್ವಿ ಎಲ್ಲ ನನ್ನ ಲೈಫಲ್ಲಿ ಸಾಧ್ಯವೇ ಇಲ್ಲ. ಓ, ಹಾಗಿದ್ರೆ ತಾವು ಸೇಫ್ ಝೋನಲ್ಲಿ ಇದ್ಕೊಂಡು ನಮ್ಮನ್ನೆಲ್ಲ ಮದುವೆ ಅನ್ನೋ ಕೆಡ್ಡಕ್ಕೆ ತಳ್ಳಿ ಮಜಾ ತಗೊಳ್ಳೋರಲ್ವಾ? ನೀವು ಮದುವೆ ಆಗ್ತಿರೋ ಇಲ್ವೋ, ನನ್ನ ಜೊತೆ ಇದ್ದು ನನಗೆ ಹೆಲ್ಪ್ ಮಾಡ್ಬೇಕಷ್ಟೇ. ಆ ಕೆಲಸ ಎಲ್ಲ ಕೊಡಬೇಡ ಬಾಸ. ನಾನು ಆರಾಮಾಗಿ ಬಿಂದಾಸಾಗಿ ಓಡಾಡ್ತಾ ಇರಬೇಕು. ನೀವು ಹೇಗಿರ್ತೀರೋ ಹಾಗೆ ಇರಿ, ಒಟ್ನಲ್ಲಿ ನೆಮ್ಮದಿಯಾಗಿರ್ಬೇಕು. ಇದೆ ತಾನೇ ನಿಮ್ಮ ಡೈಲಾಗು? ನೆಮ್ಮದಿಯಾಗೇ ಇರ್ತೀನಿ, ಜೊತೆಗೆ ನೀನು ನೆಮ್ಮದಿನೂ ಕೆಡಿಸ್ತೀನಿ. ಮ್ಯಾಜಿಕ್ ಮಾಸ್ಟರ್, ನೀವು ಮದ್ವೆಗೆ ಬರ್ತೀರಲ್ಲ? ಬರ್ಲಿಲ್ಲ ಅಂದ್ರೆ ಅನು ನಿಮ್ಮ ಮೇಲೆ ಕೋಪ ಮಾಡ್ಕೊಂತಾಳೆ. ಬಂದೇ ಬರ್ತೀನಿ, ಆದ್ರೆ ಕ್ಲೈಮ್ಯಾಕ್ಸ್ ವರ್ಗೂ ಪಲ್ಲವಿ ಮುಂದೆ ಕಾಣಿಸ್ಕೊಳ್ಳೋದೇ ಇಲ್ಲ. ಲಾಸ್ಟಲ್ಲಿ ನಾನು ಕೊಡೋ ಶಾಕ್ಗೆ ನಿಮ್ಗೆ ಎಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಓ, ಮದುವೆಗೆ ರೆಡಿ ಆಗಿದ್ಯಾ ಪಲ್ಲವಿ? ನನ್ನ ಮದುವೆ ಜೀವನ ಹಾಳು ಮಾಡಿ ನೀನ್ ಮಾತ್ರ ಖುಷಿಯಾಗಿದೆಯಲ್ಲ? ನಿನ್ ಖುಷಿ ತುಂಬಾ ಹೊತ್ತಿರಲ್ಲ. ಅಯ್ಯೋ, ಅಲ್ಲಿ ನನ್ ಕೂಸು ಹಸ್ಕೊಂಡೈತಿ, ನನ್ಗೆ ಹೆಂಗ್ ಸೇರ್ತೈತಿ? ಒಂದ್ಸಲ ಹೋಗಿ ದಿನಸಿ ಸಾಮಾನಾದ್ರೂ ಕೊಟ್ಬಿಟ್ಟು ಬರ್ಲಾ? ಮಗ ಬ್ಯಾಡ ಅನ್ನಲ್ಲ, ಏನ್ ಮಾಡುದು? ಅವ ಬ್ಯಾಡ ಅಂತಾನಂತ ಸುಮ್ನಿರಾಕತ್ತದ? ಅವ ಹಸ್ಕೊಂಡಿರೋದ್ ನೋಡಿ ಸಹಿಸ್ಕೊಳಕ್ ಆಗಲ್ಲ ನಂಗ. ಏನಾರ ಆಗ್ಲಿ, ಸ್ವಲ್ಪ ದಿನಸಿ ಸಾಮಾನು ತಗೊಂಡೋಗಿ ಕೊಟ್ಟು ಬರ್ತೀನಿ. ಏನವ ಗೀತಾ, ಪಲ್ಲವಿ ಲಗ್ನ ಆಗ್ತಿರೋದು ಬಹಳ ಖುಷಿ ಇದ್ದಂಗದ ನಿನಗ? ಹ್ಞೂ, ಮತ್ತೆ ನನ್ನ ತಂಗಿ ಅಲ್ವಾ? ಹೂನವ. ಎಂತ ಮಣ್ಣು ಇಲ್ಲ, ಭೀಮಾಮಿಕ ಡೀಲ್ ಕೊಟ್ಟಿರೋದು. ಚಿಕ್ಕವಳಿದ್ದಾಗ ನಮ್ ಪಲ್ಲು ನೋಡಿ ಉರ್ಕೊಂಡ್ ಸಾಯ್ತಿದ್ಲು. ಇವಳೊಬ್ಳು ಹಳೆದೆಲ್ಲ ಕೆದಕ್ತಾ ಇದ್ದಾಳೆ. ಪೂಜಾ, ಏನ್ ಇಷ್ಟು ತಡವಾಗಿ ಬರ್ತಾ ಇದೀಯಾ? ಹೋಗು, ಎಲ್ರಿಗೂ ಕಾಫಿ ಮಾಡ್ಕೊಂಬ, ಹೋಗು, ಬೇಗ ಹೋಗು. ಪೂಜಾ, ನನ್ಗೊಂದ್ ಗ್ಲಾಸ್ ಸ್ಟ್ರಾಂಗ್ ಆಗಿ ಮಾಡ್ಕೊಂಬಾ. ಇವಳಿಗೆ ಏನ್ ಕಡಿಮೆ ಇಲ್ಲ ನೋಡು, ಹಂಗೆ ಇವಳು. ಹೋಗ್ಲಿ ಬಿಡೆ ಮುದ್ಕಿ, ನೀನ್ ಹೆಂಗ್ ಎಲ್ರಿಗೂ ಅಂದು ಹಂಗೆ ನಾನು ಒಂದ್ ಗ್ಲಾಸ್ ಸ್ಟ್ರಾಂಗ್ ಆಗಿ ಮಾಡ್ಕೊಂಬಾ ಅಂದೆ. ಯಾಕೆ ನಾನು ಕೆಲಸ ಮಾಡ್ತಿಲ್ವಾ? ಹೌದೌದು, ಮಾಡ್ತೀಯ, ಎಲ್ಲ ಹೇಳ್ಬೇಕಷ್ಟೇ. ಅಯ್ಯಯ್ಯೋ, ಏನ್ ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರ ಅಜ್ಜಿ? ಮದ್ವಿ ಮನೆ ಅಂದ್ರ ಹಿಂಗೇ ಇರ್ತಾವ ಕೂಸು. ಅನು, ಹೊರಗಡೆ ರಂಗೋಲಿ ಬಿಡಿಸಿದ್ದಾಯ್ತಾ? ನೈನಾಕ ಬಿಡಿಸ್ತಿದ್ದಾರೆ. ಹೌದಾ? ಜೋಡ್ಸು, ಕೂತ್ಕೊಂಡೇ ಬಿಡ್ತಾಳೆ ಸುಮ್ನೆ. ಮತ್ತಿದೆಲ್ಲ ಯಾರು ಜೋಡ್ಸಿದ್ದು? ಒಟ್ಟು ಹೇಳ್ಬೇಕು ನಿಂಗಷ್ಟೇ. ಅಲ್ಲ, ಇಷ್ಟ ದಿನ ಮದ್ವೆ ಕೆಲ್ಸ ಎಲ್ಲ ಓಡಾಡ್ಕೊಂಡು ಮಾಡ್ತಿದ್ಯಂತೆ, ಈಗ ಯಾಕೆ ಸಿಡಿ ಅಂತೀಯ? ಇವಾಗ್ಲೂ ಮಾಡ್ತಾ ಇದ್ದೀನಿ, ಆದ್ರೆ ಎಲ್ಲ ಕೆಲಸ ನಾನು ಒಬ್ಳಿಗೆ ಹೇಳ್ತಿದ್ದೀರಾ, ಅದಕ್ಕೆ ಸ್ವಲ್ಪ ಸುಸ್ತಾಗುತ್ತೆ. ಟೈಮ್ ಕೊಡು, ನಿಧಾನಕ್ ಮಾಡ್ತೀನಿ. ಮಾಡು, ಮದ್ವೆ ಆಗೋ ಅಷ್ಟರಲ್ಲಿ ಬೇಗ ಕೆಲಸ ಮಾಡಿ ಮುಗಿಸು. ಬರೀ ಮಾತಲ್ಲ, ನೀನು ಮಾಡು ಮುದ್ಕಿ. ಹೌದೌದು, ನಂಗೆ ಹೇಳಿ ಎಲ್ಲಾನು. ಬರೀ ಮಾತಾಡ್ತಾಳೆ. ಕಾಲೆಲ್ಲ ನೋಯ್ತಿದೆ ಮುದ್ಕಿ. ಹೌದೌದು. ಸದಾ ಏನಮ್ಮ? ಆ ಗೋವಿಂದ ತೋರಣ ತರಕ್ ಹೋಗಿದ್ದಾನೆ, ಪತ್ತೇನೇ ಇಲ್ಲ ನೋಡು. ತರ್ತನ್ ಬಿಡಮ್ಮ, ಅದ್ಯಾಕೆ ಅಷ್ಟೊಂದು ಆತರ ಮಾಡ್ತೀಯಾ? ಹಾಗಲ್ಲಪ್ಪ, ಮದ್ವೆ ಮನೆ ಅಂದ್ಮೇಲೆ ಕೆಲ್ಸಗಳನ್ನ ಬೇಗ ಬೇಗ ಮಾಡ್ಬೇಕು. ಹೋಗ್ ನೋಡಿ. ಸರಿ ನಾನು ಹೋಗಿ ನೋಡ್ತೀನಿ. ಹೋಗು, ಮಾಡೆ ಬೇಗ ಮಾಡೆ. ಹೇಳ್ತಾನೆ ಇರ್ಬೇಕು ಇವಳಿಗೆ. ಏನ್ ಹಂಗ್ ನೋಡ್ತೀಯಾ?
ಏ ಮದ್ವೆ ಹೆಣ್ಣೆ ಎಲ್ ಹೊಂಟೀನಿ? ಇಲ್ಲ ನನಗೆ ಸ್ವಲ್ಪ ರೂಮಲ್ಲಿ ಕೆಲಸ ಇತ್ತು. ನೋಡವ, ಇವತ್ ಕೆಲಸ ಗಿಲ್ಸ ಏನು ಬೇಡ, ಗಪ್ಪನ್ ಕುಂದ್ರಲ್ಲಿ. ಇಲ್ಲ, ಒಂದು 5 ನಿಮಿಷ ಇವಾಗ ಬಂದ್ಬಿಡ್ತೀನಿ. ಪಲ್ಲವಿ, ಎಲ್ಲಿ ಹೋಗ್ತಿದ್ಯಾ? ಎಲ್ಲೂ ಇಲ್ಲ ಅತ್ತೆ, ರೂಮಲ್ಲಿ ಒಂದ್ ಸ್ವಲ್ಪ ಕೆಲಸ ಇತ್ತಷ್ಟೇ. ಅಲ್ಲೇ ಹೋಗಿ ಲ್ಯಾಪ್ಟಾಪ್ ಮುಂದೆ ಕುತ್ಕೋಬೇಡ, ಗೊತ್ತಾಯ್ತಾ? ಇಲ್ಲ, ಆದಷ್ಟು ಬೇಗ ಬರ್ತೀನಿ. ಏಯ್ ಕೂತ್ಕೋ, ಯಾಕೆ ಎದ್ದೇಳ್ತೀಯ? ಇನ್ನ ಅಷ್ಟೊಂದ್ ಕೆಲ್ಸ ಇದೆ, ಮಾಡು ಮಾಡು. ಅಯ್ಯೋ, ಒಳಗಡೆ ಏನೋ ಬಾಕಿ ಇದೆ, ಸ್ವಲ್ಪ ಇರು ಬಂದೆ. ಮೊದಲು ಇದನ್ನ ಮಾಡಿ ಮುಗಿಸು, ಆಮೇಲೆ ಒಳಗಡೆ ಹೋಗು. ಮುದ್ಕಿ, ಒಳ್ಳೆ ಬೆನ್ನತ್ತಿದ್ ಬೇತಾಳ ತರ ನೀನು. ಹೌದೌದು, ಬಾಯ್ ಬಡ್ಕಿ, ಬರೀ ಮಾತೆ ಕೊಡ್ತಾಳ, ಹಂಗೆ ಕೆಲ್ಸನೇ ಇಲ್ಲ. ಆಹಾ ಮಾಡು. ಬರ್ತೀನಿ ಇರು. ಏಯ್ ಆಹಾ ಬರೀ ನೆಪ ಹುಡ್ಕೊಂಡು ಹೋಗ್ತಾಳೆ, ಕೆಲ್ಸ ಹೇಳಿದ್ರೆ ಬಾಯಲ್ಲಿ ಮಾಡ್ತೀನಿ. ಇದೇ ಇವಳು ಕೆಲ್ಸ. ಒಂದ್ ನಿಮಿಷ. ಹೇಳು ಪುಟ್ಟ. ಅಮ್ಮಂದು ಫೋಟೋ ಕಳ್ಸಿದೀನಿ, ನೋಡಿದ್ರಾ? ನೋಡ್ದೆ. ಮದ್ವೆ ಸೀರೆಯಲ್ಲಿ ಹೇಗ್ ಕಾಣಿಸ್ತಿದಾರ ನಮ್ಮಮ್ಮ? ತುಂಬಾ ಚೆನ್ನಾಗಿ ಕಾಣಿಸ್ತಿದಾರಲ್ವಾ? ಮಕ ಎಷ್ಟ್ ಚೆನ್ನಾಗಿದ್ರೆ ಏನ್ ಪ್ರಯೋಜನ? ಅವಳ ಮನ್ಸೇ ಸರಿ ಇಲ್ಲ. ಪಾಪಿ, ನನ್ನ ಹೆಂಡತಿನ ನನ್ನಿಂದ ದೂರ ಮಾಡಿದ್ಲು. ನಂಬಿಕೆ ದ್ರೋಹಿ ಅವಳು. ಅಪ್ಪ ಯಾಕೇನು ಮಾತಾಡ್ತಿಲ್ಲ? ನಿಮ್ ತಾಯಿ ಸೌಂದರ್ಯ ನೋಡಿ ನನಗ್ ಮಾತೇ ಬರ್ತಿಲ್ಲ. ಅಲ್ವಾ, ನಂಗೂ ಹಾಗೆ ಅನ್ನಿಸ್ತು. ಪಪ್ಪ, ನೀವು ರೆಡಿ ಆದ್ರಾ? ಓ, ನಾನು ಆಗ್ಲೇ ರೆಡಿ ಆದೆ. ಮತ್ತೆ ನಿಮ್ ಫೋಟೋ ಕಳ್ಸಿ. ಫೋಟೋನಾ? ಯಾಕೆ? ಅಮ್ಮಂಗೆ ಫೋಟೋ ತೋರಿಸ್ತೀನಿ. ಅಮ್ಮನು ನಿಮ್ಮನ್ನ ನೋಡಿ ಖುಷಿ ಪಡ್ತಾಳೆ. ಅಯ್ಯೋ, ಫೋಟೋ ಅಲ್ಲ, ಯಾಕೆ? ಡೈರೆಕ್ಟ್ ಆಗಿ ಅಲ್ಲೇ ಬರ್ತೀನಲ್ಲ, ಅಲ್ಲೇ ನೋಡ್ಲಿ ಬಿಡು. ಪ್ಲೀಸ್ ಪಪ್ಪ, ಫೋಟೋ ಕಳಿಸಿ. ಇಲ್ಲಾಂದ್ರೆ ನಾನು ನಿಮ್ ಜೊತೆ ಟೂ ಬಿಟ್ಬಿಡ್ತೀನಿ. ಸರಿ, ನಾನು ಹೊರಡ್ಬೇಕು, ಆಮೇಲೆ ಕಳಿಸ್ತೀನಿ. ಓಕೆನಾ?